ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ತಿರುವಣ್ಣಾಮಲೆಗೆ ಹೋಗಿದ್ದು ಒಂದು ವಾರದ ಹಿಂದೆ. ನಾವು ಬೆಳಗಿನ ಜಾವ ಹೊರಟೋರು 6 ಗಂಟೆ, 5:30 6 ಗಂಟೆ ಆಗಿತ್ತು. ಸೊ ಅಲ್ಲಿಂದ ನಾವು ಎಲೆಕ್ಟ್ರಾನಿಕ್ ಸಿಟಿ ಹೈವೇಗೆ ಹೋಗಿ ತಲುಪೋಷ್ಟರಲ್ಲಿ ಒಂದು 7 ಗಂಟೆ ಆಗಿತ್ತು. ಸೊ 7 ಗಂಟೆ ಆಗಿದ್ದರಿಂದ ನಮಗೆ ಆಲ್ರೆಡಿ ಸ್ವಲ್ಪ ಬೇಗ ಇದ್ದಿದ್ದರಿಂದ ಪೂಜೆ ಮಾಡಬೇಕು ಅಂತ ಹೇಳಿ ನಮಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿ ಒಂದು ಫೇಮಸ್ ಮುರುಗನ್ ಇಡ್ಲಿ ಅಂತ ಒಂದು ಹೋಟೆಲ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಮುರುಗನ್ ಇಡ್ಲಿ ಶಾಪ್. ಇದು ತುಂಬಾ ಚೆನ್ನಾಗಿದೆ ಟೇಸ್ಟು. ಇಲ್ಲಿ ಏನೇನು ಸ್ವೀಟ್ ಪೊಂಗಲ್ ಆಗಿರ್ಬೋದು, ಖಾರ ಪೊಂಗಲ್ ಆಗಿರ್ಬೋದು, ಇಡ್ಲಿ, ದೋಸೆ ಆಗಿರ್ಬೋದು, ಯಾವ್ಯಾವ ತಮಿಳ್ನಾಡಲ್ಲಿ ಯಾವ್ಯಾವ ಫೇಮಸ್ ಆಗಿರುವಂತಹ ತಿಂಡಿಗಳು ಏನಾಗಿದೆ ಅಂಥವು ಇಲ್ಲೆಲ್ಲ ಸಿಗುತ್ತೆ. ಈ ಹೋಟೆಲ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಕ್ಲೀನಿನೆಸ್ ಮೇಂಟೈನ್ ಮಾಡಿದರು, ಎನ್ವಿರಾನ್ಮೆಂಟ್ ಕೂಡ ಚೆನ್ನಾಗಿತ್ತು. ಈ ಹೋಟೆಲಲ್ಲಿ ಟಿಫನ್ ಕೂಡ ಅಲ್ಲದೆ ನಮಗೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಬೇಕಿದ್ದರೆ, ಹೇಗೆ ಆದರೂ ಇದು ಹೈವೇ ಅಲ್ವಾ, ಯಾರಾದರೂ ಹೋಟೆಲ್ಗೆ ಬಂದವರು ಸ್ನ್ಯಾಕ್ಸ್ಗೆ ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ತೊಗೊಳ್ಬೇಕು ಅಂತಂದರೆ ಅವ್ರಿಗೆ ಸ್ನ್ಯಾಕ್ಸ್ ಐಟಮ್ಸ್ಗಳು ಕೂಡ ಇಟ್ಟಿದ್ರು. ಇಲ್ಲಿ ಸ್ವಲ್ಪ ಟಾಯ್ಸ್ಗಳು ಕೂಡ ಇಟ್ಟಿದ್ರು, ಮಕ್ಕಳಿಗೆ ಏನಾದರೂ ಬೇಕಂದರೆ ಟಾಯ್ಸ್ಗಳು ಕೂಡ ಇಟ್ಟಿದ್ರು. ಸೊ ನಾವು ಅಲ್ಲಿಂದ ಟಿಫನ್ ಮಾಡಿ ಒಂದು 8 8:30 ಹೊರಟ್ವಿ. ಹೊರಟಾಗ ಅಲ್ಲಿ ನೇಚರು ಕೂಡ ತುಂಬ ಚೆನ್ನಾಗಿತ್ತು. ಯಾಕಂದರೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದ್ದರಿಂದ ಗ್ರೀನರಿ ಕೂಡ ತುಂಬ ಚೆನ್ನಾಗಿತ್ತು. ಈ ಕಡೆ ತಮಿಳ್ನಾಡು ಕಡೆ ಟ್ರಾವೆಲ್ ಮಾಡುವಾಗ ನನಗೆ ಒಂದು ಇಷ್ಟ ಆಗ್ತಾಯಿತ್ತು, ಯಾವಾಗಾದರೂ ಮಳೆಗಾಲದಲ್ಲಿ ಟ್ರಾವೆಲ್ ಮಾಡಬೇಕು ಅಂತ. ಮಳೆಗಾಲದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಹಾಗೆ ಟ್ರಾವೆಲ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಇದೊಂದು 400 ಕಿಲೋಮೀಟರ್ಸ್ ಇದೆ ಅಲ್ವಾ. ಟ್ರಾವೆಲ್ ಮಾಡುವಾಗ ಬೇಜಾರಾಗಬಾರ್ದು ಅಂತ ಹೇಳಿ ನಾವು ಸಾಂಗ್ಸ್ನೆಲ್ಲ ಪ್ಲೇ ಮಾಡಿಕೊಂಡು, ಹಾಡಾಡಿಕೊಂಡು, ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ವಿ. ಹಾಗೆ ಬೆಳಗ್ಗೆ ಬೇಗ ಇದ್ದಿದ್ದರಿಂದ ಸ್ವಲ್ಪ ನಿದ್ದೆನೂ ಕೂಡ ಬರ್ತಾಯಿತ್ತು ಅಂತ ಹೇಳಿ ಸ್ವಲ್ಪ ಮಲ್ಕೊಂಡು ಕೂಡ ನಾವು ಹಾಗೋ ಹೀಗೋ ಟೆಂಪಲ್ನ ರೀಚ್ ಆದ್ವಿ. ನಾವು ದೇವಸ್ಥಾನ ಹೋಗಿ ತಲುಪೋಷ್ಟರಲ್ಲಿ ಒಂದು 11 ಗಂಟೆ ಆಗಿತ್ತು ಅಂದ್ಕೊತೇನೆ. ನನಗೆ ಎಕ್ಸಾಕ್ಟಾಗಿ ಟೈಮ್ ನೆನಪಿಲ್ಲ, ಆದರೆ ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಹೋಗಿದ್ದು ಭಾನುವಾರದ ದಿವಸ. ಸೊ ಹಾಗಾಗಿ ತುಂಬಾ ರಶ್ ಇತ್ತು. ಅಲ್ಲಿ ತುಂಬ ಜಗಳಗಳು ಕೂಡ ಆಯಿತು, ಹೊಡೆದಾಟಗಳು ಕೂಡ ಆಯಿತು. ಅದನ್ನೆಲ್ಲ ಮೀರಿ ನಾವು ಫೈನಲ್ ಆಗಿ ಒಂದು ದರ್ಶನನ ಪಡೆದ್ವಿ, ದೇವ್ರ ದರ್ಶನನ. ಅದು ತುಂಬಾ ಖುಷಿ ಆಯಿತು, ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡ್ತು. ಆ ದೇವ್ರ ದರ್ಶನ ಮಾಡಿದ ತಕ್ಷಣ ನಮಗೆ ಆ ಸುಡು ಬಿಸಿಲಿನಲ್ಲಿ ನಾವು ನಿಂತ್ಕೊಂಡು ಅಷ್ಟೆಲ್ಲ ಪರದಾಟ ಮಾಡಿಕೊಂಡು ನಾವು ದರ್ಶನ ಮಾಡೋದು ಅಂತ ಅನ್ನೋದು ಮರ್ತೇ ಹೋಯಿತು. ಸೊ ದರ್ಶನ ಎಲ್ಲ ಆಯಿತು ನಮಗೆ. ದರ್ಶನ ಎಲ್ಲ ಆಗಿ ನಾವು ಈಗ ವಾಪಸ್ ಬರ್ತಾ ಇದ್ದೀವಿ, ಕಾರ್ ಎಲ್ಲಿದೆ ಅಂತ ಹುಡ್ಕೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ತುಂಬ ಜನ ನಿಂತಿದ್ದಾರೆ, ತುಂಬ ಜನ ದರ್ಶನ ಮಾಡೋದಕ್ಕೆ ಅಲ್ಲಿ ನಿಂತಿರೋದು. ಸೊ ತುಂಬಾ ಟಯರ್ಡ್ ಆಗಿತ್ತು ಎಲ್ರಿಗೂ ಕೂಡ. ಹಾಗೆ ಸಿಂಚುನು ಕೂಡ ಮಲ್ಕೊಂಡಿದ್ದರಿಂದ ನಾವು ಅವಳನ್ನ ಸುಧಾರಿಸೋದಕ್ಕಾಯಿತು, ಇಲ್ಲ ಅಂದಿದ್ರೆ ತುಂಬ ಹಿಂಸೆ ಆಗ್ತಾಯಿತ್ತು ಅವಳಿಗೂ ಕೂಡ. ಇಲ್ಲಿ ತುಂಬಾ ಟಯರ್ಡ್ ಆಗಿತ್ತು ಎಲ್ರಿಗೂ, ಪ್ರತಿಯೊಬ್ಬರಿಗೂ. ಸೊ ಇಲ್ಲಿ ರೆಸ್ಟ್ ಮಾಡೋಣ ಅಂತ ಸ್ವಲ್ಪ ಕೂತಿದ್ವಿ. ಪ್ರಮೋದ್ ಕೂಡ ರೆಸ್ಟ್ ಮಾಡೋಣ ಅಂತ ಇಲ್ಲಿ ಕೂತಿದ್ದಾರೆ. ನಾವೆಲ್ಲ ಸಿಂಚು ಎಷ್ಟು ಹಠ ಮಾಡ್ತಾಳೋ ಇಷ್ಟು ರಶಲ್ಲಿ, ಈ ಬಿಸಿಲಿನಲ್ಲಿ, ಈ ಸೆಕೆನಲ್ಲಿ ಅಂತ ಹೇಳಿ ತುಂಬ ಭಯ ಆಗಿತ್ತು. ಬಟ್ ಅವಳು ಅಷ್ಟೊಂದು ಹಿಂಸೆ ಏನು ಕೊಡಲಿಲ್ಲ ನಮಗೆ. ದೇವ್ರ ದರ್ಶನ ಮಾಡೋದಕ್ಕೆ ಅವಳು ಕೂಡ ಎದ್ಲು. ಇನ್ನೇನು ಗರ್ಭಗುಡಿ ಎಂಟರ್ ಆಗ್ತೀವಿ ಅನ್ನೋ ಅಷ್ಟರಲ್ಲಿ ಅವಳು ಕೂಡ ಎದ್ದು ದೇವರ ದರ್ಶನನ ಅವಳು ಕೂಡ ಮಾಡಿಕೊಂಡ್ಳು. ಹಾಗೆ ನೋಡಿ, ಅಲ್ಲೂ ಕೂಡ ಮರ ಗಿಡಗಳು ತುಂಬ ಚೆನ್ನಾಗಿದ್ದರಿಂದ ಬಿಸಿಲಿಗೆ ಸ್ವಲ್ಪ ನಮಗೆ ಕಂಟ್ರೋಲ್ ಆಗ್ತಾಯಿತ್ತು. ಹಾಗೆ ಈ ಮರ ಗಿಡಗಳಿಂದ ಸ್ವಲ್ಪ ದೂರ ಬಂದು ಆ ಗೋಪುರದ ಹತ್ರ ಬರ್ತಾ ಇದ್ದಂಗೆ ತುಂಬ ಅಂದರೆ ತುಂಬ ಬಿಸಿಲು ಇತ್ತಲ್ವ. ಸೊ ಕಾಲಿಡೋಕ್ಕೂ ನಮಗೆ ಆಗ್ತಾ ಇರಲಿಲ್ಲ, ಅಷ್ಟು ಕಾಲು ಸುಡ್ತಾ ಇತ್ತು. ನಾವು ಹಾಗೂ ಹೀಗೋ ದರ್ಶನ ಮಾಡಿಕೊಂಡು ಬಂದ್ವಿ. ನೀವು ನೋಡ್ಬೋದು ಅಲ್ಲಿನ ಬಿಸಿಲು ಎಷ್ಟಿರುತ್ತೆ ಅಂತ. ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಅನಿಸುತ್ತೆ, ನಮ್ಮ ಮುಖ ಎಷ್ಟು ಟ್ಯಾನ್ ಆಗಿದೆ, ಎಷ್ಟು ಟಯರ್ಡ್ ಆಗಿದೆ, ಎಷ್ಟು ಸೆಕೆನಲ್ಲಿ ಅಂತ ಹೇಳಿ. ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ನೀರು ಕುಡ್ಕೊಂಡು ಹಾಗೆ ಹೋಗ್ತಾ ಎಕ್ಸಿಟ್ ಗೇಟ್ ಹತ್ರ ಬರ್ತಾ ನಾವು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ದೇವಸ್ಥಾನದ ಎಕ್ಸಿಟ್ ಗೇಟ್ ಹತ್ರ ನಾವು ಬಂದ್ವಿ. ಈ ಗೋಪುರ ನೋಡಿ, ಈ ಗೋಪುರ ನೋಡೋದಕ್ಕೆ ಮೈ ಒಂಥರ ರೋಮಾಂಚನ ಆಗುತ್ತೆ. ಅಲ್ಲಿ ಹತ್ತಿರದಿಂದ ನೋಡಿದವ್ರಿಗೆ ಇದು ಹೇಗೆ ಕಾಣುತ್ತೆ ಅಂತ ಗೊತ್ತಾಗುತ್ತೆ. ನಾನಿಲ್ಲಿ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಆದಷ್ಟು. ಇಲ್ಲಿ 4 ಗೋಪುರಗಳಿದೆ, ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅನ್ನೋ ಥರ. ಸೊ ನನಗೆ ಯಾವ ಗೇಟಲ್ಲಿ ಹೋಗಿ ಯಾವ ಗೇಟಲ್ಲಿ ಬಂದ್ವಿ ಅನ್ನೋದಂತೂ ನನಗಂತೂ ಇದುವರೆಗೂ ನೆನಪಿಲ್ಲ, ಐಡಿಯಾನೂ ಕೂಡ ಇಲ್ಲ.
ಅದು ತುಂಬ ಸಲ ಈ ದೇವಸ್ಥಾನಕ್ಕೆ ಬಂದಿರೋರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ನಾನು ಈ ದೇವಸ್ಥಾನಕ್ಕೆ 2ನೇ ಸಲ ಬರ್ತಾ ಇರೋದು. ಸೊ ಹಾಗಾಗಿ ನನಗೆ ಯಾವ ಕಡೆಯಿಂದ ಎಂಟ್ರಿ ಆದೆ ಯಾವ ಕಡೆಯಿಂದ ಎಕ್ಸಿಟ್ ಆದೆ ಅನ್ನೋದು ನನಗೆ ಐಡಿಯಾ ಇಲ್ಲ. ಸೊ ನೆಕ್ಸ್ಟ್ ನಾವು ಎಲ್ಲ ದೇವರ ದರ್ಶನನ ಮುಗಿಸ್ಕೊಂಡು ಹಾಗೆ ಸಿಂಚುನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಮಾಡಿ, ಯಾಕೆಂದರೆ ಅವಳಿಗೆ ಸಿಕ್ಕಾಪಟ್ಟೆ ಶೆಕೆ ಅಲ್ವಾ, ಅವಳಿಗೂ ಹಿಂಸೆ ಆಗಿರುತ್ತೆ. ಸ್ವಲ್ಪ ಮೈಯೆಲ್ಲ ತೊಳೆದು ಒರೆಸಿ ಅವಳು ಫ್ರೆಶ್ ಅಪ್ ಮಾಡಿ ನಾವು ನೆಕ್ಸ್ಟ್ ಟ್ರಾವೆಲಿಂಗ್ನ ಅಂದರೆ ಬ್ಯಾಂಗ್ಳೂರು ಕಡೆ ಟ್ರಾವೆಲಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಊಟನೂ ಕೂಡ ನಾವು ಮಾಡಿಕೊಂಡು ಟ್ರಾವೆಲಿಂಗ್ನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗೋ ದಾರಿನಲ್ಲಿ ಆ ಕ್ಲೌಡ್ಸ್ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬ ಅಟ್ರಾಕ್ಟಿವ್ ಆಗಿತ್ತು ಆ ಕ್ಲೌಡ್ಸ್ ಎಲ್ಲ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಈ ಟ್ರಾವೆಲಿಂಗ್ನಲ್ಲಿ ನಾವು ಹಾಡುಗಳ ಜೊತೆ ಈ ಹೊರಗಡೆ ಸೀನರಿನ ಎಂಜಾಯ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ವಾಪಸ್ ಬರ್ತಾ ಹೇಗಪ್ಪ ಟ್ರಾವೆಲ್ನ ಎಂಜಾಯ್ ಮಾಡೋದು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಯಾವ್ಯಾವ ಹಾಡು ಇಷ್ಟ, ಯಾವ್ಯಾವ ಹಾಡನ್ನ ಈಗ ಕೇಳಬೇಕು ಅನ್ನಿಸ್ತಾ ಇದೆ ಅನ್ನೋದು ಪ್ರತಿಯೊಬ್ಬರು ಹೇಳ್ತಾಯಿದ್ರು. ಹಾಗೆ ಪ್ಲೇಲಿಸ್ಟ್ನಲ್ಲಿ ನಾವು ಪ್ಲೇ ಮಾಡ್ತಾಯಿದ್ವಿ. ಹಾಗೆ ಹಾಡುಗಳನ್ನು ಕೂಡ ಎಂಜಾಯ್ ಮಾಡಿಕೊಂಡು ನಾವು ಆಗೋ ಈಗೋ 8 ಗಂಟೆ 8:30 ಅಷ್ಟರಲ್ಲಿ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಹಾಗೆ ಉಷಾಕ ಮನೆಯಲ್ಲಿ ನಾವು ಊಟ ಮಾಡಿಕೊಂಡು ಮತ್ತೆ ನಮ್ಮ ಮನೆಗೆ ವಾಪಸ್ ನಾವು ಹೊರಟ್ವಿ. ಹೀಗೆ ಒಂದು ದಿನದಲ್ಲಿ ನಾವು ತಿರುವಣ್ಣಾಮಲೈಗೆ ಅಂದರೆ ಅರುಣಾಚಲಂ ದೇವಸ್ಥಾನನ ದರ್ಶನ ಮಾಡಿಕೊಂಡು ನಾವು ಹೇಗೆ ಬಂದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸಿದ್ದೀನಿ. ಹಾಗೆ ಬರ್ತಾ ಕಾರಲ್ಲಿ ಸಿಂಚು ಹೇಗೆ ಎಂಜಾಯ್ ಮಾಡಿದ್ದಾಳೆ ಅಂತ ಒಂದು ಕ್ಲಿಪ್ ಇದೆ, ಅದನ್ನು ಕೂಡ ನೋಡಿ. ಡ್ಯಾನ್ಸ್ 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 ಹೆಂಗ ಮಾಡೋದು ಮಾಡ ಅದು ಹಂಗೆ ಇಟ್ಟಿರ್ತೀನಿ, ಇದ್ರಾಗ ಹಾಕಲ್ಲ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋದು ಅಷ್ಟೇ. ಇವ್ರಿಗೆ ಹೇಳ್ಬಿಡಿ ರಿಲೀಸ್ ಮಾಡ್ತೀವಿ ನಾಳೆಯಿಂದ, ಯಾಕೋ ಯಾರೋ ಒಬ್ರಿಗೆ ಹುಷಾರಿಲ್ಲ ಅಂತ ಹೇಳ್ಬಿಡಿ. ಡ್ಯಾನ್ಸ್ ಹೆಂಗೆ ಮಾಡಿದೆ ಸಿಂಚು? ನೀನು ಇರೋ ಬರೋದು ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.